ಅಮಾವಾಸ್ಯೆ 2 ದಿನ ಬಂದತಂತ ಹಾಗಾಗಿ ಸೋಮವಾರ ಜಾಸ್ತಿ ಇರ್ತೈತಿ ಟೈಮಿಂಗ. ಮಂಗಳವಾರ ಬೆಳಗ್ಗೆ ನೋಡಿದ್ರೆ ಅಮಾವಾಸ್ಯೆ ಮುಗಿತೈತಿ. ಮತ್ತು ಹೋಗು ಅಮಾವಾಸ್ಯೆ ಮಾಡ್ಬೇಕಂತೇಳಿ ಅನ್ನತ್ತಿದ್ರು. ಒಂದಷ್ಟು ಮಂದಿ ಇವತ್ತು ಮಾಡ್ಯಾರ, ಒಂದಷ್ಟು ಮಂದಿ ನಾಳೆ ಮಾಡ್ತಾರೆ ಅಂತ ಅನ್ನತ್ತಿದ್ರು. ನನಗೆ ಬೆಳಗ್ಗೆ ಎದ್ದುಗಳೇನ ಮಾಡಕ್ಕಂದ್ರೆ ನಾವು ಮನೆ ಒರೆಸೋದು ಇನ್ನೆಲ್ಲ ಕೆಲಸ ಇರ್ತೈತಿ, ಅದಕ್ಕೆ ಬೇಡ ಅಂಥೇಳಿ ಸೋಮವಾರ ಅಮಾವಾಸ್ಯೆ ಮಾಡ್ರೆ ಆತಂಥೇಳಿ ಅಮಾವಾಸ್ಯೆ ಮಾಡಕ್ಕೆ ರೆಡಿ ಮಾಡ್ಕೊತಿದ್ದು ರೀ. ಅದೇ ರೀತಿ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ವ್ಲಾಗ್ಸ್ ಆ್ಯಂಡ್ ರೆಸಿಪಿ. ಇವತ್ತು ನಮ್ಮ ಒಂದು ವ್ಲಾಗ್ನಾಗ ಅಮಾವಾಸ್ಯೆಗೆ ನಾನು ಅಡುಗೆ ಏನೇನು ಮಾಡೀನಿ ಅನ್ನೋದನ್ನು ಸ್ವಲ್ಪ ಶಾರ್ಟ್ಕಟ್ಟಾಗಿ ಅಷ್ಟೇ ತೋರಿಸ್ತಾನೋ. ಯಾರ್ಯಾರು ನಮ್ಮ ಚಾನಲ್ ಲೈಕ್ ಆದ್ರೆ ಪ್ಲೀಸ್ ಸಪೋರ್ಟ್ ಮಾಡಿರಿ. ಅದೇ ರೀತಿ ಸಬ್ಸ್ಕ್ರೈಬ್ ಕೂಡ ಮಾಡಿರಿ. ನಿಮ್ಮ ಫ್ಯಾಮ್ಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಇಲ್ಲೇ ನಾನು ಏನಾರು ಒಟ್ಟು ಭಾಳ ದಿವಸ ಆಗೈತೆ ರೀ. ಒಟ್ಟು ಆಯಿಲಿ ಫುಡ್ ಅಂದ್ರೆ ಮನೆ ಪಂಚಮ್ಯಾಗ ಸದೇಮ್ ನಾವು ಏನು ಖರೀದಿ ಮಾಡಲಿಲ್ಲ. ಈ ಹಬ್ಬಗಳು ಬಂದರೂ ಸದೇಮ್ ಜಾಸ್ತಿ ಆಯಿಲಿ ಫುಡ್ಡನ್ನು ಬಿಟ್ಟಿನಿ. ಈಗ ಯಾಕೋ ಮಾಡಬೇಕು, ಈಕೆ ನನ್ನ ಮಗಳು ಒಂದು ಸ್ವಲ್ಪ ಹೆಚ್ಚಿಗೆ ಊಟ ಮಾಡೋದೇ ಇಲ್ಲ ರೀ ಬರೀ. ಹಾಗಾಗಿ ಆಕೆ ಒಂದು ಸ್ವಲ್ಪ ಟೇಸ್ಟ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂಥೇಳಿ ಒಂದು 10-15 ಪೂರಿ ಅಷ್ಟೇ ಮಾಡ್ಬೇಕಂಥೇಳಿ ನಾನು ರಾತ್ರಿನೇ ನಾನು ಒಂದು ಸ್ವಲ್ಪ ಚಪಾತಿ ಹಿಟ್ಟನ್ನು ಯೂಸ್ ಮಾಡಿ ಆಮೇಲೆ ಅದಕ್ಕೆ 1 ಕಪ್ನಷ್ಟು ರವೆ ಹಾಕಿ, ಅಂದ್ರೆ 1 ಕಪ್ ಗೋಧಿ ಹಿಟ್ಟು 1 ಕಪ್ ಅಷ್ಟು ರವೆ, ಸಣ್ಣ ರವೆ ಹಾಕಿ ರಾತ್ರಿ ಸ್ವಲ್ಪ ಉಪ್ಪು ಆಮೇಲೆ ಎಣ್ಣೆ ಕಾಸಿ ಹಾಕಿ ನಾದಿಟ್ಟಿನಿ. ಬೆಳಗ್ಗೆ ಎದ್ಗೋ ಹಿಟ್ಟು ಎಷ್ಟು ಸಾಫ್ಟಾಗಿ ಹಾಗಾಗಿತ್ತು. ಆದಷ್ಟು ನೀವು ರವೆ ಹಾಕ್ತಾನಂದ್ರೆ ರಾತ್ರಿನೇ ನಾದಿಡ್ರಿ. ಇಲ್ಲೇ ನಾನು ಸಣ್ಣ ಸಣ್ಣ ಒಂದು 7-8 ಉಳ್ಳಿಯನ್ನು ಮಾಡಿಟ್ಕೊಂಡಾನೀಗ. ಮತ್ತು ಎಣ್ಣೆನ ನೋಡಿರಿ ನಾನು ಎಷ್ಟು ಹಾಕ್ತೇನೆಂದ್ರೆ ಪೂರ್ತಿ, ಈಗ ಬಾಳ್ಗೆ ತುಂಬ ಎಣ್ಣೆ ಹಾಕಕ್ಕೆ ಹೋಗ್ಬೇಡ್ರಿ. ಒಂದು ಸ್ವಲ್ಪ ಒಂದೊಂದು ಪುರಿ ಕರಿಯುವಷ್ಟು ಎಣ್ಣೆ ಹಾಕಿರಿ. ಯಾಕಂತಂದ್ರೆ ಎಣ್ಣೆ ಉಳಿತಂತ ತಿಳ್ಕೊರಿ, ಅದನ್ನು ಕರ್ದದ್ದು ಎಣ್ಣೆಯನ್ನು ಜಾಸ್ತಿ ಯೂಸ್ ಮಾಡಬಾರ್ದು. ಅದಕ್ಕಾಗಿ ಆದಷ್ಟು ನೀವು ಎಣ್ಣೆಯನ್ನು ಈ ಪುರಿ ಅಥವಾ ಬಜ್ಜಿ ವಡೆ ಮಾಡುವಾಗ ಎಣ್ಣೆಯನ್ನು ಕಡಿಮೆ ಹಾಕ್ಕೊಂಡು ಮಾಡಿರಿ. ಅಂದ್ರೆ ಒಂದೊಂದು ಹಾಕಿ ಕರಿಯೋಂಗೆ ಬೇಕ್ರಿ. ನಾವು ಮತ್ತು ಅಷ್ಟೂ ಮಾಡಿಟ್ಟ ಹಿಂಗೆ ಮಾಡೋದಿಲ್ಲ ರೀ, ಒಂದೊಂದು ಲಟ್ಟಿಸ್ ಅಂತ ಈ ಥರ ಮಾಡಿರ್ತಾನು. ಮತ್ತು ಇನ್ನೊಂದು ಹೇಳ್ಬೇಕಂತಂದ್ರೆ ನಾವು ಡಯಟ್ ಅದು ಮಾಡ್ತಿರ್ತೇವಲ್ಲ, ಎಣ್ಣೆ ಹತ್ತತ್ತಂದ್ರೆ ಒಂದು ಪೇಪರ್ಗೆ ಸುತ್ತೋದು. ಆ ಪೇಪರ್ಗೆಲ್ಲ ಏನಾಗತ್ತಂದ್ರೆ ಎಣ್ಣೆ ಎಲ್ಲ ಹೀರ್ಕೊತತಿ. ಅವಾಗ ನಾವು ತಿನ್ನೋಕೆ ಚಲೋ ಆಗ್ತತಿ. ನಮಗೆ ನಾರ್ಮಲ್ ತಿಂತೀವಿ ಅಂತಂದ್ರೆ ಡೈರೆಕ್ಟಾಗಿ ಕೂಡ ತಿನ್ಬೋದು. ಮತ್ತು ಈ ಒಂದು ಪುರಿ ಜೊತೆ ನಾನು ಇವತ್ತು ಆಲೂಗಡ್ಡೆ ಪಲ್ಯ ಮಾಡೀನಿ ಅಂದ್ರೆ ಅದ್ರ ಜೊತೆ ಮತ್ತು ಚಟ್ನಿ ಮಾಡೋದಕ್ಕಂತೇಳಿ ರಾತ್ರಿನ ಬಟಾಣಿಯನ್ನು ನೆನೆಸಿಟ್ಟಿದ್ನಿ. ಒಂದು 3-4 ಆಲೂಗಡ್ಡೆ ಮತ್ತು ಬಟಾಣಿ. ಆಲೂಗಡ್ಡೆಯನ್ನು ಸ್ವಚ್ಛ ಎಲ್ಲ ಅವ್ರ ಮ್ಯಾಗ ಹೊಲಸು ಹೋಗುವಂಗೆ ತೊಳೆದ ಕುಕ್ಕರ್ನಾಗ ಆಲೂಗಡ್ಡೆ ಮತ್ತು ಬಟಾಣಿ 2 ಇಟ್ನಿ. ಆನಂತರ ಕುಕ್ಕರ್ಗೆ ಇಟ್ನಿ. ಒಂದು 2 ಉಳ್ಳಾಗಡ್ಡಿ, 1 ಟೊಮ್ಯಾಟೊ ಕಟ್ ಮಾಡ್ಕೊಂಡು ಒಗ್ಗರಣೆಯನ್ನು ಸಿಂಪಲ್ಲಾಗಿ ಕೊಟ್ನಿ. ಅದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲೆ, ಆನಂತರ ಒಂದು ಸ್ವಲ್ಪ ಸಾಂಬಾರು ಪುಡಿ ಇತ್ತು ಅದನ್ನಷ್ಟು ಹಾಕಿನು. ಭಾರಿ ಅಂದ್ರೆ ಹುಳಿಯಾಗಿ ಭಾರಿ ಪಲ್ಯ ಮಸ್ತಾಗಿತ್ತು. ಟೊಮೆಟೊ ದೊಡ್ಡದೇ ಐತ್ರಿ, ಅದು ನೀವು 2 ಕೂಡ ಹಾಕ್ಬೋದು. ನೋಡ್ರಿ ಇಲ್ಲಿ ಪಲ್ಯ ಅಂತೂ ಮಸ್ತಾಗಿತ್ತು. ಅದಕ್ಕೆ ಕೊತ್ತಂಬರಿ ಇದೆಲ್ಲ ಸ್ವಲ್ಪ ಹಾಕೀನಿ. ಭಾರಿ ಟೇಸ್ಟಾಗಿತ್ತು. ನಾನಿಲ್ಲೇ ಪುರಿಯನ್ನು ಮಾಡಿದ ನಂತರ ಒಂದು ಸ್ವಲ್ಪ ಸ್ವೀಟ್ ಏನಾದ್ರು ಮಾಡ್ಬೇಕಂತೇಳಿ ಈಗ 1-2 ಸ್ಪೂನ್ ಅಷ್ಟು ತುಪ್ಪ ಹಾಕಿ ಅದರಲ್ಲೇ ನಾನಿಲ್ಲೇ ದ್ರಾಕ್ಷಿಯನ್ನು ಹುರ್ಕೋತಾನೆ ನೋಡ್ರಿ, ಎಣ್ಣೆ ಒಳಗೆ ಕರಿಯಾತನು. ಇವನ್ನ ಏನು ಮಾಡೋದಂದ್ರೆ ಆದಷ್ಟು ಲೋ ಫ್ಲೇಮ್ನಾಗಿಟ್ಟು ಕರೀರಿ. ಓಮ ಇಲ್ಲಿ ಅದ ತುಪ್ಪದಾಗ ನಾವು ಒಂದು 3 ಅಥವಾ 4 ಲವಂಗನ ಹಾಕಬೇಕು. ಲವಂಗ ನೀವು ಪೂರ್ತಿ ಸಣ್ಣ ಮಾಡೇನು ಹಾಕಕ್ಕೆ ಹೋಗ್ಬೇಡ್ರಿ. ಏಲಕ್ಕಿಯನ್ನು ಮಾತ್ರ ಸಣ್ಣಗೆ ಪೌಡ್ರ್ ಮಾಡಿ ಹಾಕೊಂಡ್ರೆ. ಈಗ ನಾನು 1 ಬೌಲ್ನಷ್ಟು ರವಾನ ಹಾಕಿ, ನೀವು ಕ್ವಾಂಟಿಟಿಯನ್ನು ನೋಡ್ಕೊಂಡು ಹಾಕಿರಿ ನಿಮ್ಮ ಮನ್ಯಾಗ. ನನ್ನ ಮನ್ಯಾಗ ಕಡಿಮೆ ತಿಂತೇವೆ ಅಂಥೇಳಿ ನಾವು 1 ಬೌಲಷ್ಟು ರವಾನ ಹಾಕಿ ಈ ತುಪ್ಪದೊಳಗೆ ಹುರಿಯಾತನ ನೋಡ್ರಿ. ಆನಂತರ ನಾ ಇಲ್ಲೇ ಒಂದು ಏನದು ರವೆ ತೊಗೊಂಡಿಲ್ಲ ಅದು ಇದಕ್ಕೆ ಸಕ್ರೆ ಹಾಕಿ ಒಂದರಲ್ಲೇ ಸಕ್ರೆ ಹಾಕ್ಯಾವ. ನೀವು ಜಾಸ್ತಿ ಸ್ವೀಟ್ ತಿಂತಾರಂದ್ರೆ ಓಮ ಅಚ್ಚಿ ಮಾಡೋಣಲ್ಲ. ಈಗ ರಾತ್ರಿ ಈಗ ವಯಸ್ಸು ಕೊಡತಾನು ಅಚ್ಚಿ ಮಾಡೋದಂತ ನೋಡ್ರಿ. ಈಗ ಹೋಯ್ದಾರ ಹಿಟ್ಟು ನಾದ್ಕೊಂಡು ಅಚ್ಚಿ ಮಾಡೇ ಬಿಡೋಣ, ನೀ ತಿಂದ ಬಿಡುವಂತೆ. ನೋಡ್ರಿ ಏನೋ ಒಂದು ಮಾತಾಡ್ಸ್ಕೊಡೋದಿಲ್ರಿ ಅಡ್ಗೆ. ನೋಡ್ರಿ ಇಲ್ಲೇ ಸಿರಾ ಮತ್ತು ಪುರಿ ಮಾಡ್ಯಾನ. ಪುರಿ ಜೊತೆ ನಾನು ಒಂದು ಸ್ವಲ್ಪ ಆಲೂಗಡ್ಡೆ ವಟಾಣಿ ಹಾಕಿ ಅಂದ್ರೆ ಕುರ್ಮಾ ಟೈಪ್ ಆಗೈತೆ ಹಂಗೆ ಮಾಡ್ಯಾನು. ಒಂದೆರಡು ಶಾಂಡ್ಗೆ ಕರೆದೇನು. ಈಗ ನೈವೇದ್ಯ ಹಿಡೀನ್ರಿ. ನೋಡ್ರಿ ಪುರಿ ಅಷ್ಟು ಇನ್ನಾರು ಹೆಂಗೆ ಉಬ್ಬಿದ್ದದಾವು. ಇವತ್ತಿನ ನೈವೇದ್ಯ ನೋಡ್ರಿ ದೇವರಿಗೆ. ನಾವು ಏನೋ ನೈವೇದ್ಯ ಮಾಡ್ರು ಅದು ಖಾರ ಉಪ್ಪು ಅಂತ ಒಬ್ಬೊಬ್ರು ಸಿಹಿ ಹಿಡಿಬೇಕು, ಒಬ್ಬೊಬ್ಬರು ಇದನ್ನು ಹಿಡಿಬೇಕು ಅಂತಾರೋ. ಆದ್ರೆ ನಮ್ಮ ಮನ್ಯಾಗ ಏನು ನೈವೇದ್ಯ ಮಾಡ್ತಾನಲ್ರಿ ನಾನು ಬೆಳಗ್ಗೆ ಅಡುಗೆ, ಆ ಒಂದು ಅಡ್ಗೆನ ರೊಟ್ಟಿ ಮಾಡ್ರಿ ರೊಟ್ಟಿ ಹಿಡಿತೇನೋ, ಅನ್ನ ಮಾಡ್ರಿ ಅನ್ನ, ಸ್ವೀಟ್ ಮಾಡ್ರಿ ಸ್ವೀಟ, ಹಿಂಗೆ ನೈವೇದ್ಯ ಹಿಡಿತೇವೆ ನಾವು. ಫಸ್ಟ್ನೇಕ್ಕೆ ದೇವ್ರ ನೆನೆಸಿ ತಿನ್ನೋದು ಬೆಟರ್ಲೋ ರೀ.
ಹಂಗಾರ ನೋಡಿರಿ. ಅಮಾವಾಸ್ಯೆ ಅಂದ್ರೆ ಮಧ್ಯಾಹ್ನ ಬಂದತಿ, ಮತ್ತು ನಾಳೆ ಬೆಳಿಗ್ಗೆ ಹೋಗತ್ತನ್ನತ್ತಾರ. ಅದ್ರ ಸಂಬಂಧ ನಾನು ಈ ಥರ ಅಂದ್ರೆ ಕರ್ದದ್ದು ಏನಾರು ಮಾಡ್ಬೇಕಂತೆ. ಪುರಿನೂ ಭಾಳ ಮಾಡೋಕ್ಕೆ ಹೋಗಲಿಲ್ಲ, ಸ್ವಲ್ಪ ಅದಕ್ಕೆ ಶಿರಾ ಒಂದು ಸ್ವಲ್ಪ ಮಾಡೇನು ಸ್ವೀಟ. ಅದೇ ರೀತಿ 2 ನೈವೇದ್ಯ ಮಾಡಿರ್ತಾನು. ಬೆಳಗ್ಗೆದ್ದು ಸ್ವಲ್ಪ ಮಗಳು ಟಿಫಿನ್ ಕಟ್ಟೋದಿತ್ತು, ಅದಕ್ಕೆ ಪಲ್ಯ ನೈವೇದ್ಯ ತೆಗೆದಿಟ್ಟಿದ್ನಿ, ಪುರಿ ಮಾಡಿಟ್ಟಿದ್ನಿ. ಆನಂತರ ಉಕ್ಕಿದ ಅಡುಗೆ ಈಗ ಮಾಡ್ಯಾನ ನೋಡ್ರಿ. ನೀವು ಅಮಾವಾಸ್ಯೆನ ಯಾವ ರೀತಿ ಮಾಡ್ತೀರಿ ಅನ್ನೋದನ್ನು ಕಾಮೆಂಟ್ ಮಾಡಿ ಹೇಳ್ರಿ. ಆನಂತರ ಒಬ್ಬೊಬ್ರು ಇಷ್ಟ ಪ್ಲೇಟ್ನ್ಯಾಗ ನೈವೇದ್ಯ ತೋರಿಸಿರ್ತಾರೆ. ಆದ್ರೆ ನನಗೇನು ಆಂಬಲ್ರಿ, ಮೊದಲಿಂದಾರು ಹಿಂಗೆ ಇಷ್ಟು ದೊಡ್ಡ ತಾಟ್ನ್ಯಾಗ ನೈವೇದ್ಯ ಮಾಡಿ ಹಿಡಿಬೇಕು ಅನ್ನೋದು ಒಂದು ಇದೈತಿ. ಭಾಳ ದೇವ್ರು ಆತಂದ್ರೆ ಕಡಿಮೆ ಮಾಡ್ತಾರೆ ಬಿಡ್ರಿ. ಆದ್ರೆ ನಾವು ಇಲ್ಲಿ 2 ದೇವ್ರಿಗೆ ಅನ್ನೋ ಸಂಬಂಧ ಈ ಥರ ಸಿಂಪಲ್ಲಾಗಿ ಅಡುಗೆನ ಮಾಡೇನಿ ನೋಡ್ರಿ.